ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಡಾಕ್ಟರ್ BM ಹೆಗ್ಡೆ ಪೀಪಲ್ಸ್ ಡಾಕ್ಟರ್ ಅಂತಾನೆ ಹೆಸರು ಮಾಡಿರೋ ಡಾಕ್ಟರ್ BM ಹೆಗ್ಡೆ ಮೂಲತಃ ಉಡುಪಿ ಜಿಲ್ಲೆಯ ಬೆಳ್ಳೆ ಗ್ರಾಮದವರು. ಮದ್ರಾಸ್ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಶಿಕ್ಷಣ ಪದವಿ ಪಡೆದ ಡಾಕ್ಟರ್ ಹೆಗ್ಡೆ ಲಖನೌ ಯೂನಿವರ್ಸಿಟಿಯಲ್ಲಿ MD ಮುಗಿಸಿದ್ರು. ಬಳಿಕ ಲಂಡನ್ ಮತ್ತು ಡೂಬ್ಲಿನ್ನಲ್ಲಿ ಉನ್ನತ ಶಿಕ್ಷಣ ಪಡೆದು ಭಾರತದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಹೆಗ್ಡೆ ಮಣಿಪಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದವರು. ಡಾಕ್ಟರ್ BC ರಾಯ್ ಪ್ರಶಸ್ತಿ ಪಡೆದಿರೋ ಹೆಗ್ಡೆಯವರಿಗೆ ಭಾರತ ಸರ್ಕಾರ 2010ರಲ್ಲಿ ಪದ್ಮಭೂಷಣ ನೀಡಿ ಗೌರವಿಸಿತ್ತು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಪುಸ್ತಕಗಳನ್ನು ಹಾಗೂ ವೈದ್ಯಶಾಸ್ತ್ರದ ಬಗೆಗಿನ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರೋ ಬೆಳ್ಳೆ ಮೂನಪ್ಪ ಹೆಗ್ಡೆ ಅವರ ಹೆಸರು ವಿದೇಶಗಳಲ್ಲೂ ಸಾಕಷ್ಟು ಪ್ರಖ್ಯಾತಿ ಪಡೆದಿದೆ. ಜನಸಾಮಾನ್ಯರ ವೈದ್ಯ ಅನ್ನೋ ಖ್ಯಾತಿ ಪಡೆದಿರೋ ಡಾಕ್ಟರ್ ಹೆಗ್ಡೆ ಕೇವಲ ಮನುಷ್ಯರ ರೋಗಗಳನ್ನಷ್ಟೇ ಅಲ್ಲ, ವೈದ್ಯಕೀಯ ಕ್ಷೇತ್ರಕ್ಕೆ ಅಂಟಿದ ಹಣ ಮಾಡುವ ರೋಗದ ವಿರುದ್ಧ ಆರಂಭದಿಂದಲೂ ದನಿ ಎತ್ತುತ್ತಲೇ ಬಂದವರು. ತಮ್ಮ ಪ್ರಖರ ಮಾತುಗಳ ಮೂಲಕ ಜನಜಾಗೃತಿ ಮೂಡಿಸುತ್ತಾ ಬಂದಿರುವ ಡಾಕ್ಟರ್ BM ಹೆಗ್ಡೆ ಇನ್ಮುಂದೆ ಪ್ರತಿ ವಾರ ಸರಳ ಜೀವನ ವಾಹಿನಿಯ ವೀಕ್ಷಕರಿಗೆ ಔಷಧ ರಹಿತ ಚಿಕಿತ್ಸೆಯ ಸರಳ ವಿಧಾನಗಳನ್ನು ತಿಳಿಸಿಕೊಡಲಿದ್ದಾರೆ. ಇವತ್ತು ನಾವು ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ಜೊತೆ ಮಾತಾಡೋಕ್ಕೆ ಪದ್ಮಭೂಷಣ ಪೀಪಲ್ಸ್ ಡಾಕ್ಟರ್ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂಥ ವಿಶ್ವವಿಖ್ಯಾತ ಡಾಕ್ಟರ್ BM ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟ್ರೇ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಾವು ಆರ್ಥರೈಟಿಸ್ ಅಂದ ತಕ್ಷಣ ಎಲ್ಲೋ ಕೀಲುಗಳು ಸೌದೋಗ್ಬಿಟ್ಟಿದೆ, ಚಲನವಲನಗಳಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಮುಂಚೆ ವಯಸ್ಸಾದವರು ಮಾತ್ರ ಬರ್ತಿತ್ತು, ವಯಸ್ಸಾದಮೇಲೆ ಎಲ್ಲೋ ಕೀಲು ನೋವುಗಳಿಗೆ ಬರ್ತಿದೆ ಅಥವಾ ಕೀಲು ಸವಿತಾ ಇದೆ ಅಂತಕ್ಕಂಥ ಪದ್ಧತಿ ಇತ್ತು. ಇವತ್ತು ಮಧ್ಯ ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ಕೂಡ ಗಣನೀಯವಾಗಿ ಈ ಪ್ರಾಬ್ಲಮ್ ಜಾಸ್ತಿ ಆಗಿರ್ತಕ್ಕಂಥದ್ದು ಅಥವಾ ತುಂಬ ಭಯ ಪಡ್ತಕ್ಕಂಥದ್ದು. ಮಹಿಳೆಯರು ಮೆನೋಪಾಸ್ ಬಂತು ಅಂದ ತಕ್ಷಣ ಎಲ್ಲಿಲ್ದಿರ್ತಕ್ಕಂಥ ಟೆಸ್ಟ್ಗಳು ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಹೆಚ್ಚು ಎಚ್ಚೆತ್ಕೊಳ್ತಕ್ಕಂಥದ್ದು, ಇವೆಲ್ಲ ಪ್ರಕ್ರಿಯೆಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ವಿ. ಈ ಆರ್ಥರೈಟಿಸ್ ಬಗ್ಗೆ ಒಬ್ಬ ಶ್ರೀಸಾಮಾನ್ಯ ಎಷ್ಟು ಮಟ್ಟಿಗೆ ತಿಳ್ಕೊಳ್ಬೇಕು, ಹೆದರಬೇಕಾ ಬೇಡವಾ ಅಂತಕ್ಕಂಥ ಮೊದಲ ಮಾತು. ಶ್ರೀಸಾಮಾನ್ಯ ಯಾವುದಕ್ಕೂ ಹೆದರೋದು ಬೇಡ. ಹೆದರೋದು ಒಂದು ಕಾಯಿಲೆ. ಹೆದರಿದರೆ ಕಾಯಿಲೆ ಬೇಗ ಬರ್ತದೆ. ನಾವು ಕಾಯಿಲೆ ಬರ್ತದೆ ಅಂತ ಎಣಿಸ್ತಾ ಇದ್ರೆ ಅದು ಬರ್ತಾ ಇರ್ತದೆ. ಹಾಗಾಗಿ ಈ ಗಂಟು ನೋವು, ಆರ್ಥರೈಟಿಸ್ ಅಂದರೆ ಸಿಂಪ್ಲಿ ಗಂಟು ನೋವು, ಎಲ್ಲಿ ನೋವು ಇದ್ದರೂ ಅದಕ್ಕೆ ಆರ್ಥರೈಟಿಸ್ ಅಂತ ಹೇಳೋದು. ಐಟಿಸ್ ಎಲ್ಲದಕ್ಕೂ ಹಾಗೆ, ಆರ್ಥರೈಟಿಸ್, ಟಾನ್ಸಿಲೈಟಿಸ್, ಸ್ಪಾಂಡಿಲೈಟಿಸ್ ಅಂತ. ಇದನ್ನು ನಾವು ಮನುಷ್ಯರನ್ನು ಹೆದರಿಸೋದು. ಐಟಿಸ್ ಅವನೇಂತ ನಾವು ಲ್ಯಾಟಿನಲ್ಲಿ ಮಾತಾಡೋದು, ಇಂಗ್ಲೀಷಲ್ಲ. ಅವನಿಗೆ ಅರ್ಥ ಆಗೋದಿಲ್ಲ, ಪಾಪ ಅವನು ಹೆದರ್ತಾನೆ. ಇದೇನಿಲ್ಲ, ಇದು ಎಲ್ರಿಗೂ ಇದ್ದದ್ದು. ವಯಸ್ಸಾದವಾಗ ಸ್ವಲ್ಪ ಗಂಟಿನಲ್ಲಿ ಹೆಚ್ಚು ಕಡಿಮೆ ಆಗೋದು, ಯಾಕಂದರೆ ಈ ಗಂಟುಗಳನ್ನು ನಾವು ಉಪಯೋಗ ಮಾಡ್ತಾ ಇರ್ತೇವೆ. ಆದರೆ ಈಗ ಏನಾಗಿದೆ, ನೀವು ಹೇಳಿದ್ರಿ ಈಗ ಹೆಚ್ಚಾಗಿದೆ ಅಂತ. ಇದು ರಿಲೇಟಿವ್ ಹೆಚ್ಚಿಗೆ ಅಂದರೆ ನಿಜವಾಗಿ ಹೆಚ್ಚಿಗೆ ಅಲ್ಲ. ಯಾಕೆ? ಒಂದು ಜನಸಂಖ್ಯೆ ಹೆಚ್ಚಾಗಿದೆ, ಡಾಕ್ಟ್ರುಗಳು ಹೆಚ್ಚಾಗಿದ್ದಾರೆ. ಡಾಕ್ಟ್ರುಗಳು ಹೆಚ್ಚಾದಾಗ ಈ ಕಾಯಿಲೆಗಳನ್ನು ಹುಟ್ಟು ಹಾಕ್ತಾರೆ, ಜಾಸ್ತಿ ಆಗಲೇಬೇಕು. ಅದು ಮತ್ತು ಜನಸಂಖ್ಯೆ ತುಂಬ ಹೆಚ್ಚಾಗಿದೆ. ಮೂರನೇದು ಏನು ಅಂದರೆ, ನಾವು ನಮ್ಮ ಗಂಟುಗಳನ್ನು ದೇವರು ಯಾವುದಕ್ಕೆ ಮಾಡಿದ್ದಾನೆ ಅದಕ್ಕೆ ಉಪಯೋಗಿಸೋದಿಲ್ಲ. ಈಗ ನಾನು ಈ ಚಿಕ್ಕವನಿರುವಾಗ, ನಾನು ಮೊದಲಿಗೆ ಒಂದು 10-20 ವರ್ಷ ನಾನು ಯಾರನ್ನೂ ಇದು ಈ ಗಂಟು ಶೋಲ್ಡರ್ ಜಾಯಿಂಟ್ ನೋವು ಅಂತ ಯಾರನ್ನೂ ನೋಡಲಿಲ್ಲ. ಯಾಕೆ? ಅವ್ರು ನೀರು ಎಳಿಬೇಕು, ಬಾವಿಯಿಂದ ವಸ್ತ್ರ ಒಗಿಬೇಕು, ಮತ್ತು ಹೆಂಗಸರು ಕಡಿಬೇಕು, ಹಿಟ್ಟು ರುಬ್ಬಬೇಕು. ಆವಾಗ ಇದಕ್ಕೆ ಎಂಥ ಒಳ್ಳೆಯ ಎಕ್ಸಸೈಸು ಏನಿಲ್ಲ. ಮತ್ತು ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 2 ದೊಡ್ಡ ವಿಚಾರಗಳಿವೆ. ವಯಸ್ಸಾದಾಗೆ 2 ವಿಚಾರ ಮನುಷ್ಯನಿಗೆ ಕಷ್ಟ ಆಗ್ತದೆ. ಒಂದು ಗಂಟಿನ ಮೊಬಿಲಿಟಿ, ಎರಡನೇದು ಈ ವಾಯ್ಸಿನ ಸ್ಟ್ರೆಂಗ್ತ್. ಇದಕ್ಕೆ ಹೇಳೋದು ಮ್ಯಾಕ್ಸಿಮಮ್ ಬ್ರೀತಿಂಗ್ ಕೆಪಾಸಿಟಿ. ಈಗ ಆಲಾಪನೆ ಮಾಡುವಾಗ ಅಂತ ಹೇಳುವಾಗ ಎಷ್ಟು ಉದ್ದ ಹೋಗ್ತದೆ, ಇದು ವಯಸ್ಸಾದಾಗೆ ಕಮ್ಮಿ ಆಗ್ತಾ ಬರ್ತದೆ. ಇದೆರಡನ್ನೂ ನಾವು ವಯಸ್ಸಾದವರು ಕೂಡ ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಭರತನಾಟ್ಯ ಒಂದು ಬಹಳ ದೊಡ್ಡ ಸಂಗತಿ. ಈ ಭರತನಾಟ್ಯ ಅಂತ ಹೇಳೋದು ಆ ಗಂಟಿಗೆ ಎಷ್ಟು ಕಷ್ಟ ಇದ್ದರೂ ಆ ಕರೆಕ್ಟಾಗಿ ಕಷ್ಟವನ್ನು ಸರಿ ಮಾಡ್ತದೆ. ಯೋಗ ಇನ್ನೊಂದು ದೊಡ್ಡ ವಿಷಯ, ಇದು ಗಂಟನ್ನು ಸರಿ ಇಡ್ತದೆ. ಮೂರನೇದು ಹಾಡು, ನಮ್ಮ ಈ ಹಳೆಯ ಪದ್ಧತಿಯ ಹಾಡುಗಳುಂಟಲ್ಲ, ಈಗಿನ ಇದೆಲ್ಲ ರಾಕ್ ಮ್ಯೂಸಿಕ್, ಶಾಸ್ತ್ರೀಯ ಸಂಗೀತ. ಯಾಕಂದರೆ ಅಲ್ಲಿ ಆಲಾಪನೆ ಉಂಟು, ಅದು ನಿಮಗೆ ಎಕ್ಸಸೈಸ್ ಕೊಡ್ತದೆ. ಸೊ ನಾನು ಇದನ್ನು ಕೆನಡಿಯನ್ ಓಡಂಟಾಲಜಿ ಅಸೋಸಿಯೇಷನ್ ಅವರಿಗೆ ಹೇಳಿದ್ದೆ, ಇದನ್ನು ಎರಡನ್ನು ನೀವು ಅಳವಡಿಸಿ ನಿಮ್ಮ ಜನರಿಗೆ ಇದಾಗುವುದಿಲ್ಲ ಅಂತ. ಮೂರನೇದು ಏನಾಗಿದೆ ಅಂದರೆ, ಈಗ ನಾವು ನಮ್ಮ ಹಳೆಯ ಪದ್ಧತಿಗಳನ್ನೆಲ್ಲ ಬಿಟ್ಟಿದ್ದೇವೆ. ಹಳೆಯ ಕಾಲದಲ್ಲಿ ನಾವು ಭಾರತೀಯ ಪದ್ಧತಿಯಲ್ಲಿ ಪಾಯ್ಖಾನೆಗೆ ಹೋಗುವಾಗ ಕೆಳಗೆ ಕೂತ್ಕೊಂಡು ಪಾಯ್ಖಾನೆ ಮಾಡೋದು, ಅದು ಬಹಳ ಒಳ್ಳೆಯದು, ಗಂಟುಗಳಿಗೆ ಒಳ್ಳೆಯದು. ಇಂಡಿಯನ್ ಕಮೋಡು
ಮತ್ತು ನಮ್ಮ ರೆಕ್ಟಮ್ ಸರ್ತ ಕೆಳಗೆ ಆಗ್ತದೆ, ಹೊರಗೆ ಹೋಗ್ಲಿಕ್ಕೆ ಕಷ್ಟ ಇಲ್ಲ, ಮತ್ತು ಇನ್ನು ನಿಮಗೆ ಪೈಲ್ಸ್ ಬರೋದಿಲ್ಲ, ಇನ್ನು ಕಾನ್ಸ್ಟಿಪೇಷನ್ ಇಲ್ಲ, ಇದೆಲ್ಲ ಒಳ್ಳೆಯದು. ಮತ್ತು ಗಂಟಿಗೆ ಎಕ್ಸಸೈಸ್ ಸಿಗ್ತದೆ. ಮತ್ತೊಂದು ದೊಡ್ಡ ವಿಚಾರ ನಾವೀಗ ಬಿಟ್ಟಿದ್ದೇವೆ ಏನು ಅಂದರೆ, ನಾವು ಕುರ್ಚಿಯಲ್ಲಿ ಕೂತ್ಕೊಳ್ಳೋದು, ಮೇಜಿನಲ್ಲಿ ಊಟ ಮಾಡೋದು. ಮುಂಚಿನ ಕಾಲದಲ್ಲಿ ನಮ್ಮ ಹಿರಿಯರು ನೆಲದಲ್ಲಿ ಕೂತ್ಕೊಳ್ಳೋದು. ಈ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡುವಷ್ಟು ಒಂದು ಒಳ್ಳೆಯ ಸಂಗತಿ ಗಂಟಿಗೆ ಬೇರೆ ಇಲ್ಲ. ನೀವು ನೆಲದಲ್ಲಿ ಕೂತುಕೊಂಡು ಊಟ ಮಾಡಿ ಏಳಲಿಕ್ಕೆ ಪ್ರಯತ್ನ ಮಾಡಿದರೆ ಎಷ್ಟು ವಯಸ್ಸಾದರೂ ನಿಮಗೆ ಶಕ್ತಿ ಇರ್ತದೆ. ನಿಮ್ಮ ಕೆಳಗಿನ ಭಾಗಕ್ಕೆ, ಈ ಮಣಿಗಂಟಿಗೆ, ಸೊಂಟದ ಗಂಟಿಗೆ, ಕಾಲಿನ ಗಂಟಿಗೆ ಒಳ್ಳೆಯ ಶಕ್ತಿ ಇರುತ್ತೆ. ನೀವು ನೆಲದಲ್ಲಿ ಕೂತ್ಕೊಂಡು ಏಳಲಿಕ್ಕೆ ಸಾಧ್ಯ ಇದ್ದರೆ ನಿಮಗೆ ಕಾಯಿಲೆ ಇಲ್ಲ ಗಂಟಿನಲ್ಲಿ. ಇದನ್ನೆಲ್ಲ ನಾವು ಬಿಟ್ಟಿದ್ದೇವೆ. ಈಗ ನಾವು ಏನು ಮಾಡ್ತೇವೆ, ಕ್ರಿಕೆಟ್ ಆಡೋದು ಮತ್ತು ಜಾಗಿಂಗ್ ಮಾಡೋದು. ಮನುಷ್ಯನ ಕಾಲು ಮತ್ತು ದನದ ಕಾಲು ಒಂದೇ ರೀತಿ, ಅದು ಇವಾಲ್ವ್ ಆಗಲಿಲ್ಲ ಇನ್ನೂ. ನಾವು ಕೂಡ 4 ಕಾಲಿನಲ್ಲಿ ನಡೀತಾ ಇರುವಂಥ ಸಮಯ ಇತ್ತು, ಈಗ 2 ಕಾಲಿನಲ್ಲಿ ನಡೀಲಿಕ್ಕೆ ಶುರು ಮಾಡಿದ್ದೇವೆ. ಆದರೆ ನಮ್ಮ 2 ಕಾಲು 4 ಕಾಲಿನಿಂದ 2 ಕಾಲಿಗೆ ಇವಾಲ್ವ್ ಆಗಲಿಲ್ಲ. ಈಗ ನೀವು ನಿಮ್ಮ ನೀ ಜಾಯಿಂಟ್ ನೋಡಿದರೆ, ಒಂದು ಕೆಳಗೆ ಎಲುಬು, ಕೆಳಗೆ 2 ಎಲುಬು ಉಂಟು, ಆದರೆ ಆ ಎಲುಬು ಇಲ್ಲಿ ಬರೋದಿಲ್ಲ, ಇಲ್ಲಿ ಒಂದು ಟಿಬಿಯಾ ಮತ್ತು ಫಿಬುಲಾ ಇಲ್ಲಿ ಉಂಟು. ಅದರ ಮೇಲೆ ಫೀಮರ್ ಕೂತ್ಕೊಳ್ತದೆ. ಒಂದು ಎಲುಬಿನ ಮೇಲೆ ಇನ್ನೊಂದು ಎಲುಬು ಕೂತ್ಕೊಳ್ತದೆ. ಅದರ ನಡುವಿನಲ್ಲಿ ಒಂದು ತಲೆದಿಂಬು ದೇವರು ಇಟ್ಟಿದ್ದಾನೆ, ಕಾರ್ಟಿಲೇಜ್ ಅಂತ ನಾವು ಹೇಳ್ತೇವೆ, ತಲೆದಿಂಬು ಇಟ್ಟಿದ್ದಾನೆ. ಇದೇನಾಗ್ತದೆ, ಇದು ಈ ಗಂಟಿಗೆ ಏನು ಮತ್ತು ಇದಕ್ಕೆ ಶಕ್ತಿ ಇಲ್ಲ. ಒಂದು ಎಲುಬಿನ ಮೇಲೆ ಒಂದು ಎಲುಬು, ಅದನ್ನು ಹಿಡ್ಕೊಳ್ಳಿಕ್ಕೆ 4 ಹಗ್ಗ ಉಂಟು, ಲಿಗಮೆಂಟ್ಸ್ ಅಂತ, ಒಂದಿಲ್ಲಿ 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 ಒಂದಿಲ್ಲಿ. ಈಗ ನಾವು ನಡ್ಕೊಂಡು ಹೋಗಲಿಕ್ಕೆ ನಿಮ್ಮನ್ನು ಮಾಡಿದ್ದು, ಮನುಷ್ಯನನ್ನು ಮಾಡಿದ್ದು ದೇವರು ನಡ್ಕೊಂಡು ಹೋಗಲಿಕ್ಕೆ. ದೇವರು ಅಂತ ಹೇಳಿದರೆ ಕೆಲವರಿಗೆ ಆಗೋದಿಲ್ಲ, ನೇಚರ್, ಪ್ರಕೃತಿ ಮಾಡಿದ್ದು ಯಾಕೆ ನಡೀಲಿಕ್ಕೆ. ಈಗ ನೀವು ಓಡ್ತೀರಿ ಅಥವಾ ಕ್ರಿಕೆಟ್ ಆಡ್ತೀರಿ, ಏನಾಗ್ತದೆ, ನೀವು ಆಡುವಾಗ ಏನಾಗ್ತದೆ, ಸ್ವಲ್ಪ ನೀವು ಹೆಚ್ಚು ಆಡಿದರೆ ಸಾಕು, ನಿಮ್ಮ ಸೆಂಟ್ರ್ ಆಫ್ ಗ್ರಾವಿಟಿ ಹೊರಗೆ ಬೀಳುತ್ತೆ. ಆವಾಗ ನೀವು ಬೀಳಲಿಕ್ಕೆ ಹೋಗ್ತೀರಾ. ನಿಮ್ಮನ್ನು ಬೀಳದ ಹಾಗೆ ನೋಡಬೇಕಾದ್ರೆ ಈ ಲಿಗಮೆಂಟ್ನ ಮೇಲೆ ತುಂಬ ಸ್ಟ್ರೈನ್ ಆಗ್ತದೆ. ಹೀಗೆ ನೀವು ಆಡಿ ಸ್ವಲ್ಪ ಸಮಯದ ನಂತರ ಆ ಗಂಟು ಹೋಯಿತು. ಆದ್ದರಿಂದ ನಮ್ಮ ವ್ಯಾಪಾರಕ್ಕೆ ಇದು ಒಳ್ಳೆಯದಾದರೂ ಮನುಷ್ಯನಿಗೆ ಒಳ್ಳೆಯದಲ್ಲ, ಸಮಾಜಕ್ಕೆ ಒಳ್ಳೆಯದಲ್ಲ ಇದು. ಮತ್ತು ಇನ್ನು ಗಂಟಿನ ನೋವಿನಲ್ಲಿ ದೊಡ್ಡ ಶಾಪ ಏನು ಅಂದರೆ, ನೋವು ಅಂತ ಡಾಕ್ಟ್ರ್ ಹತ್ರ ಹೇಳಿದರೆ ಸಾಕು, ನೋವು ಅಂತ ಹೇಳೋದ್ರ ಮೊದಲು ಅವರು ನೋವಿನ ಮಾತ್ರೆ ಬರೀತಾರೆ. ಈ ನೋವಿನ ಮಾತ್ರೆ ಅಷ್ಟು ದೊಡ್ಡ ಶಾಪ ಮನುಷ್ಯನಿಗೆ ಬೇರೆ ಯಾವ ಮಾತ್ರೆ ಇಲ್ಲ. ಈಗ ನೋವಿನ ಮಾತ್ರೆ ಕೊಲ್ಲುವಷ್ಟು ಜನರನ್ನು ಯಾವ ಬೇರೆ ಮಾತ್ರೆ ಕೊಲ್ಲುವುದಿಲ್ಲ. ಕೆಲವು ನೋವಿನ ಮಾತ್ರೆಗಳು ಎಷ್ಟು ಹೆಚ್ಚು ಶಕ್ತಿಶಾಲಿ ನೋವಿನ ಮಾತ್ರೆಗಳಿವೆ, ಅಷ್ಟೇ ಶಕ್ತಿಶಾಲಿಯಾಗಿ ಅವು ಜೀವನ ಹಾಳು ಮಾಡ್ತವೆ. ಕೆಲವು ನೋವಿನ ಮಾತ್ರೆಗಳಿವೆ, ಅದನ್ನು ತೆಕ್ಕೊಂಡ್ರೆ ನೀವು ಸ್ವಲ್ಪ 1-2 ವಾರ ತೆಕ್ಕೊಂಡ್ರೆ ಸಾಕು, 5 ವರ್ಷದವರೆಗೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸ್ ಉಂಟು. ಎಷ್ಟು ದೊಡ್ಡ ವಿಷಯ ನೋಡಿ. ಆದರೆ ಈಗ ನೋವಿನ ಮಾತ್ರೆ ಖರ್ಚಾಗುವಷ್ಟು ಅಂಗಡಿಗಳಲ್ಲಿ ಯಾವುದೂ ಖರ್ಚಾಗೋದಿಲ್ಲ. ಯಾಕಂದರೆ ಡಾಕ್ಟ್ರಿಗೂ ಪುರ್ಸೋತಿಲ್ಲ, ಪೇಷಂಟಿಗೂ ಪುರ್ಸೋದಿಲ್ಲ, ಎಲ್ರಿಗೂ ಅವಸರ, ಅರ್ಜೆಂಟ್ ಆಗಬೇಕು. ಡಾಕ್ಟ್ರಿಗೆ ಇದನ್ನೆಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆಲ್ಲ ಪುರ್ಸೋತಿಲ್ಲ. ಅದಕ್ಕಾಗಿ ಅವ್ರು ಏನು ಹೇಳ್ತಾರೆ, ಈ ಮಾತ್ರೆ ತೆಕ್ಕೊಂಡು ಒಂದು ಬರೆದು ಬಿಡ್ತಾರೆ. ಇವ್ರದ್ದು ಹೋಗಿ ಮಾತ್ರೆ ತೆಕ್ಕೊಳ್ತಾರೆ. ಮಾತ್ರೆ ತೆಕ್ಕೊಂಡ್ಕೊಂಡು ಒಂದು ಸಲ ಮಂಕ ಆಗ್ತದೆ. ಮಾತ್ರೆಯಿಂದ ನೋವು ಹೋಗೋದಿಲ್ಲ, ನೋವು ಉಂಟು ಅಂತ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ, ನೋವಲ್ಲೇ ಇರ್ತದೆ, ಅದು ಇನ್ನೂ ಗಂಟು ಹಾಳಾಗ್ತದೆ. ಅದಕ್ಕೆ ಹಲವಾರು ಮನೆಮದ್ದುಗಳಿವೆ, ಬಹಳ ಒಳ್ಳೆಯ ಮನೆಮದ್ದು. ಅದರಲ್ಲಿ ಒಂದು ಒಳ್ಳೆಯ ಮನೆಮದ್ದು, ಇದನ್ನೀಗ ನ್ಯೂಯಾರ್ಕ್ ಯೂನಿವರ್ಸಿಟಿ ಹಾಸ್ಪಿಟ್ಲಲ್ಲಿ ಪ್ರಯೋಗ ಮಾಡ್ತಾರೆ. ಏನು ಮಾಡಬೇಕು ಅಂದರೆ, ಬಿಸಿ ತಾಗಬೇಕು. ನೋವು ಎಲ್ಲಿ ನೋವಿದ್ದರೂ, ಗಂಟಿನಲ್ಲಿ ನೋವಿದ್ದರೆ ಅಲ್ಲಿ ಸ್ವಲ್ಪ ಬಿಸಿ ತಾಗಿದರೆ ಆ ನೋವು ಕಮ್ಮಿ ಆಗ್ತದೆ. ಅದಕ್ಕೆ ಬಿಸಿ ತಾಗಬೇಕಾದ್ರೆ, ಆ ಬಿಸಿ ಸರಿಯಾಗಿ ಒಳಗೆ ಹೋಗಬೇಕಾದ್ರೆ ಅದಕ್ಕೆ ಇನ್ನೊಂದೇನಾದರೂ ನಾವು ಸಹಾಯ ಮಾಡಬೇಕು. ಇದಕ್ಕೆ ಒಳ್ಳೆಯ ಸಹಾಯ ಏನು ಅಂದರೆ, ಒಂದು ದಪ್ಪದ ವಸ್ತ್ರ, ಅದನ್ನು ಒಂದು 2-3 ಫೋಲ್ಡ್ ಮಾಡಿ ಅದನ್ನು ಈ ಹರಳೆಣ್ಣೆಯಲ್ಲಿ ಒದ್ದಬೇಕು, ಸ್ಕ್ವೀಸ್ ಮಾಡಬೇಕು. ಅದರಲ್ಲಿ ಹರಳೆಣ್ಣೆ ಇರಬೇಕು. ಆ ಹರಳೆಣ್ಣೆ ತುಪ್ಪಿದ ವಸ್ತ್ರವನ್ನು ಈ ಗಂಟಿ ಕಟ್ಟಬೇಕು. ಕಟ್ಟಿ ಆ ವಸ್ತ್ರದ ಮೇಲೆ ನೀವು ಸ್ಟೀಮ್ ಬಿಡಬೇಕು, ಆವಿ. ಹಿಂದಿನ ಕಾಲದಲ್ಲಿ ಸ್ಥಾನಿಕ ಸ್ನೇಹನ ಸ್ವೇದನ ಅಂತ ಮಾತನ್ನು ಹೇಳ್ತಾರೆ. ಕರೆಕ್ಟ್. ಇದೆ ಆ ಸ್ಟೀಮ್ ಆಗಬೇಕು. ಯಾಕೆ ಬಿಸಿ ನೀರು ಆಗೋದಿಲ್ಲ, ಬಿಸಿ ನೀರು 100 ಡಿಗ್ರಿ ಸೆಂಟಿಗ್ರೇಡ್ ಇರುವುದಿಲ್ಲ, 70-80 ಇರುತ್ತೆ. ಈ ಸ್ಟೀಮು ಅಲ್ಲಿ ತಾಗಿದ ಕೂಡಲೇ 100 ಡಿಗ್ರೀಸ್ ಆಗ್ತದೆ. ಆ ಬಿಸಿ ಒಳಗೆ ಹೋದರೆ ಅಲ್ಲಿ ಒಂದು HSP70 ಪ್ರೋಟೀನ್ ಅಂತ ಉಂಟು ಗಂಟಿನ ಒಳಗೆ, ಹೀಟ್ ಶಾಕ್ ಪ್ರೋಟೀನ್ ಅಂತ. ಇದಕ್ಕೆ ಹೋಗಿ ಮುಟ್ಟಿದ ಕೂಡಲೇ ಆ ನೋವನ್ನು ತೆಗೀತದೆ, ಇನ್ಫ್ಲಮೇಷನ್ ತೆಗೀತದೆ, ಅಲ್ಲಿ ನೀರು ಒಟ್ಟಾಗಿದ್ದರೆ ಅದನ್ನು ತೆಗೀತದೆ. ಇದರಷ್ಟು ದೊಡ್ಡೊಂದು ಔಷಧಿ ಇಲ್ಲ. ಇದರಿಂದ ನೀವು 100ರಲ್ಲಿ 90 ಜನರಿಗೆ ಈ ಸವೆದಂಥ ಜಾಯಿಂಟ್ಗಳು, ಆಸ್ಟಿಯೋ ಆರ್ಥರೈಟಿಸ್ ನಾವು ಹೇಳ್ತೇವೆ, ಆ ನೋವು ಹೋಗ್ತದೆ. ಇದನ್ನು ನಾವು ಸರಿಯಾಗಿ ಮಾಡಲಿಕ್ಕೆ ಕಷ್ಟ, ಯಾಕೆಂದರೆ ನಮಗೆ ಪುರ್ಸೋತಿಲ್ಲ, ಈಗ ಟೈಮ್ ಇಲ್ಲ ಎಲ್ರಿಗೂ. ಇದಕ್ಕೊಂದು ಅರ್ಧ ಗಂಟೆ ಬೇಕು, ಅದಕ್ಕೊಂದು ಎಲ್ಲ ಸಾಮಗ್ರಿಗಳು ಬೇಕು, ಅದನ್ನು ತಯಾರು ಮಾಡಿಡಬೇಕು, ಇದೆಲ್ಲ ಯಾರಿಗೆ ಬೇಕು. ಅದರಿಂದ ಒಂದು ಮಾತ್ರೆ ಹಿಡ್ಕೊಂಡು ಅದಕ್ಕೆ ಪಾಕೆಟ್ನಲ್ಲಿ ಹಿಡ್ಕೊಂಡು ಹೋಗ್ಬೋದು, ನಮ್ಮ ಹ್ಯಾಂಡ್ ಬ್ಯಾಗಿನಲ್ಲಿ ಹಿಡ್ಕೊಂಡು, ಹೆಂಗಸರಿಗೆ ಹ್ಯಾಂಡ್ ಬ್ಯಾಗಿನಲ್ಲಿ ಹಿಡ್ಕೊಂಡು ಹೋಗ್ಬೋದು, ಮಾತ್ರೆ ಬಸ್ನಲ್ಲಿ ಹೋಗೋ ತಿನ್ಬೋದು, ಕಾರ್ನಲ್ಲಿ ಹೋಗೋ ತಿನ್ಬೋದು, ಇದನ್ನೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕಾಗ್ತದೆ. ಅದರಿಂದ ಯಾರಿಗೂ ಬೇಡ. ಆದರೆ ನಾವು ಆಲೋಚನೆ ಮಾಡೋದಿಲ್ಲ, ಅದರಿಂದ ನಾವು ಎಷ್ಟು ಅನರ್ಥ ಆಗ್ತದೆ ಅಂತ. ಇದ್ರ ಬಗ್ಗೆ ಮಾತಾಡೋಣ ಡಾಕ್ಟ್ರೆ. ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ಒಂದು ಪುಟ್ಟ ವಿರಾಮ, ವಾಪಸ್ ಬರ್ತೀವಿ, ಕಾಯ್ತಾ ಇರಿ.